ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸಾಫ್ಟ್ ಆಗಿರುವಂಥ ಫೇಮಸ್ ಕೇರಳ ಆಪಮ್ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ 2 ಕಪ್ಪಿನಷ್ಟು. ನಿಮ್ಮ ಹತ್ರ ದೋಸೆ ಅಕ್ಕಿ ಇಲ್ಲ ಅಂದರೆ ರೇಷನ್ ಅಕ್ಕಿ ಕೂಡ ಬಳಸ್ಬೋದು, ಇಲ್ಲ ಸೋನಾ ಮಸೂರಿ ಅಕ್ಕಿ ಎಲ್ಲಾದರೂ ಮಾಡ್ಬೋದು ಈ ರೆಸಿಪಿಯನ್ನು. ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನು 3 ರಿಂದ 4 ಗಂಟೆಗಳ ಕಾಲ ಇದನ್ನು ನಾನು ನೆನೆಸ್ಕೊಂಡಿದ್ದೀನಿ. ಈ ನೆನೆಸಿರೋ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ನಾನು 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ, ತುರಿದಿಟ್ಟಿದ್ದೀನಿ. 1 ಕಪ್ಪು ತುರಿದ ತೆಂಗಿನ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಜೊತೆ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ ಸ್ವಲ್ಪ ಚಿಕ್ಕದಾಗಿದೆ, ಹಾಗಾಗಿ ನಾನು ಇದು ಗ್ರೈಂಡ್ ಮಾಡಿದ ಮೇಲೆ ಬೇಯಿಸಿಟ್ಟಿರುವ ಅರ್ಧ ಕಪ್ಪಿನಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮದು ಮಿಕ್ಸಿ ಜಾರ್ ದೊಡ್ಡದಿದ್ದರೆ ಎಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬೋದು ನೀರು ಹಾಕಿ, ಇಲ್ಲ ಅಂದರೆ ಬ್ಯಾಚ್ ವೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದು ಅನ್ನ, ತೆಂಗಿನ ತುರಿ ಆಮೇಲೆ ಅಕ್ಕಿಯನ್ನು ಗ್ರೈಂಡ್ ಮಾಡಿದ ಮೇಲೆ ನಾವಿಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಸಕ್ಕರೆ 2 ಟೇಬಲ್ ಸ್ಪೂನಷ್ಟು ಹಾಕಿ, ಆಮೇಲೆ ಈಸ್ಟ್ 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇಲ್ಲಿ ನಾನು ಇನ್ಸ್ಟೆಂಟ್ ಡ್ರೈ ಈಸ್ಟ್ ಯೂಸ್ ಮಾಡಿದ್ದೀನಿ, ಇದನ್ನು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದು 3 ಇಂಗ್ರೀಡಿಯೆಂಟ್ ಅಂದರೆ ಉಪ್ಪು, ಸಕ್ಕರೆ ಮತ್ತು ಈಸ್ಟನ್ನು ಲಾಸ್ಟ್ ಬ್ಯಾಚಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನಾನೀಗ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡ್ತಾರೆ ಹಿಟ್ಟು ಹಾಕಲಿಕ್ಕೆ, ಆದರೆ ನಾನು ಹೆಚ್ಚಾಗಿ ಸ್ಟೀಲ್ ಕಂಟೈನರೇ ಯೂಸ್ ಮಾಡೋದು. ಹೆಲ್ತ್ ವೈಸ್ ನೋಡಿದ್ರೆ ಸ್ಟೀಲ್ ಕಂಟೈನರಲ್ಲಿ ನೀವು ಹಿಟ್ಟನ್ನು ಹಾಕೋದು ಒಳ್ಳೆಯದು. ಇದಕ್ಕೆ ಈಗ ನಾನು ನೀರು ಹಾಕಿ ಈ ಥರ ಹದ ಮಾಡ್ಕೋತಾ ಇದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೇನೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಹದ ಮಾಡಿಕೊಂಡು, ನಾನೀಗ ಟೈಟಾಗಿ ಮುಚ್ಚಲಿಕ್ಕೋಸ್ಕರ ನಾನಿದು ಬಾರದ ಇದನ್ನು ಇಟ್ಟು ನಾನು ಈ ಥರ ಮುಚ್ಕೊಂಡಿದ್ದೀನಿ. ಇದನ್ನು ನೀವು ರಾತ್ರಿ ಇಡೀ ಹುಳಿ ಬರಲಿಕ್ಕೆ ಬಿಡಬೇಕು, ಅಂದರೆ ಫರ್ಮೆಂಟ್ ಆಗಬೇಕು ಹಿಟ್ಟು. ಇದು ಫರ್ಮೆಂಟ್ ಆದ ಹಿಟ್ಟನ್ನು ನಾವೀಗ ಆಪಮ್ದು ಕಾವಲಿ, ನಾನ್ ಸ್ಟಿಕ್ ಕಾವಲಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾದಿರೋ ಕಾವಲಿಗೆ 1 ಸೌಟಿನಷ್ಟು ಹಿಟ್ಟನ್ನು ಹಾಕಿ ಹೈ ಫ್ಲೇಮಲ್ಲಿ ಇದನ್ನು 1 ಸೆಕೆಂಡ್ ಇಟ್ಟು ಆಮೇಲೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ನೀವು ಇದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ಇದೇ ಥರ ನೋಡಿ ಹೀಗೆ ಚೆನ್ನಾಗಿ ಆಪಮನ್ನು ಮಾಡ್ಕೋಬೋದು. ಮಧ್ಯದಲ್ಲಿ ಸಾಫ್ಟ್ ಆಗಿರುತ್ತೆ, ಸೈಡಲ್ಲಿ ಲೈಟಾಗಿ ಕ್ರಿಸ್ಪಿ ಇರುತ್ತೆ. ನಿಮಗೆ ಕ್ರಿಸ್ಪಿ ಬೇಡ ಅಂದರೆ ಇದನ್ನು ಮಾಡಿಟ್ಟಿರುವ ಆಪಮನ್ನು ನೀವು ಏರ್ಟೈಟ್ದು ಇಲ್ಲ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಈ ಆಪಮ್ ತುಂಬ ಚೆನ್ನಾಗಿರುತ್ತೆ. ನೀವೀಗ ತೆಗೆಯುವಾಗಲೇ ಕಾಣಿಸುತ್ತೆ ನಿಮಗೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ಆಪಮ್. ಇದನ್ನು ರೆಸಿಪಿನ ಟ್ರೈ ಮಾಡಿ, ಸೇಮ್ ಮೆಷರ್ಮೆಂಟ್ನ ಫಾಲೋ ಮಾಡಿ. ನಿಮಗೆ ಇದು ಕಮ್ಮಿ ಜನಕ್ಕೆ ಮಾಡಬೇಕಂದ್ರೆ ನೀವು ಮೆಷರ್ಮೆಂಟ್ನ ಅರ್ಧದಷ್ಟು ಹಾಕ್ಕೊಳ್ಳಿ. ಎಲ್ಲ ಮೆಷರ್ಮೆಂಟನ್ನು ಅರ್ಧದಷ್ಟು ಹಾಕಿ ಟ್ರೈ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.